ನಮಸ್ಕಾರ ಚಿಕ್ಕ ಯಜಮಾನ್ರೆ, ಬರ್ರಿ ಕುತ್ಕೊ ಬರ್ರಿ. ನಮಸ್ಕಾರ ಅಣ್ಣ, ಚೆನ್ನಾಗಿದ್ದೀರಾ? ಹ್ಞೂ ಚೆನ್ನಾಗಿದ್ದೀವಿ ಚಿಕ್ಕ ಯಜಮಾನ್ರೆ, ನೀವೆಲ್ಲ ಚೆನ್ನಾಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದಾರೆ. ಅಕ್ಕ ಇರೋ ಅಣ್ಣ ಇರೆಲ್ಲ ಮನೆ ಕಡೆಗೆ ಎಲ್ಲರೂ ಚೆನ್ನಾಗಿದ್ದಾರೆ ಅಣ್ಣ, ಚೆನ್ನಾಗಿದ್ದಾರೆ. ನೀವು ಬರೋದೇ ಇಲ್ಲ, ಆ ಕಡೆ ಬಂದರೆ ಒಂದ್ಸತಿ ಬರ್ರಿ ಮನೆಗೆ ಬರೋದೇ ಇಲ್ಲ, ಅದೇ ಸುಮ್ಮನೆ ಆಗ್ತೀರಾ? ಹೊಲ್ದಾಗ ಒಟ್ಟು ಬದುಕಿರುತ್ತಿಲ್ಲ ಚಿಕ್ಕ ಯಜಮಾನ್ರೆ, ಬದುಕ್ಬಿಟ್ಟು ಇನ್ನೆಲ್ಲಿ ಬರೋಣ? ನನಗೊಟ್ಟು ಬದುಕು, ನಾನು ಮಾಡಲಿಲ್ಲ ಅಂದ್ರೆ ನಮ್ಮ ಮನೆಯಾಗಿನ್ನು ಯಾರು ಮಾಡೋರಿಲ್ಲ. ಅವ ಅಮ್ಮಣ್ಣಿನೇನು ಮನೆಯಾಗಳ್ದು ಒಂದಿಟ್ಟು ಅಡುಗೆ ಸೊಪ್ಪು ಅದು ಮಾಡ್ಕೊಂಡು ಐತೆ, ಇನ್ನೇನು ಮಾಡೋದು? ತಂದೆ ಮಗಳು ಹಂಗೆ ಇದು ಚಿಕ್ಕ ಯಜಮಾನ್ರೆ. ಅದೇ ಅಪ್ಪಾಜಿ ಹೇಳ್ತಿತ್ತ, ನಿಮ್ಮ ಮಗಳು ಐತೆ, ಯಾವುದಾದ್ರೂ ಒಂದೊಳ್ಳೆ ಹುಡುಗನ ನೋಡೋಕೆ ಹೇಳು ಅಂತ ಹೇಳಿದ್ದಂತೆ ಅಪ್ಪಾಜಿಗೆ. ಅದಕ್ಕೆ ಗಿರಿ ಹಿಂಗೆ ಅಂತಿದ್ದ ಕಣಪ್ಪ, ಅದಕ್ಕೆ ಗಿರಿ ಅಣ್ಣನ ಮಗಳು ಐತಂತೆ, ನೋಡು ಯಾರಿಗಾದ್ರೂ ಒಳ್ಳೆಯವ್ರಿಗೆ ಕೊಡಿಸು ಅಂತ ಹೇಳ್ತಿತ್ತು ಅಪ್ಪಾಜಿ. ಅದಕ್ಕೆ ನಾನು ಬಂದೆ ನಿಮ್ಮ ಹತ್ರ ಮಾತಾಡೋಣ ಅಂತ ಹೇಳಿ. ನಾನು ಹೊಲ್ತಕ್ಕೆ ನೀರು ಇಕ್ಕಕ್ಕೆ ಹೋಗ್ಬೇಕಾಗಿತ್ತು, ನೀವು ಫೋನ್ ಮಾಡಿದ್ರಲ್ಲ ಬರ್ತೀರಾ ಅಂತೇಳಿ ಕಾಯ್ತಿದ್ದೆ. ಅದೇ ಈ ಹುಡ್ಗನೇ ವಿಕ್ಕಿ ಅಂತ ಹೇಳಿ, ಭಾಳ ಒಳ್ಳೆ ಹುಡ್ಗ. ಅದಕ್ಕೇ ನನಗೆ ಪರಿಚಯಸ್ತ. ಈಗ ನನಗೆ ತಮ್ಮ ಥರ ಒಂಥರ, ನನ್ನ ತಮ್ಮ ನಾವೆಂಗೋ ಹಂಗೆ ಕಣೋಣ ಗಿರಿಯಣ್ಣ. ನಿಮ್ಮ ಮಗಳನ್ನ ಕೊಟ್ಬಿಟ್ರೆ ಭಾಳ ಚೆನ್ನಾಗಿ ನೋಡ್ಕೊಂತಾನೆ, ಭಾಳ ಚೆನ್ನಾಗಿ ನೋಡ್ಕೊಳ್ಬೇಕಾದ್ರೆ ನಿಮ್ಮನ್ನು ನೋಡ್ಕೊಂಡು ಇಲ್ಲೇ ಇದ್ದು ಬಿಡ್ತಾನೆ, ಆರಾಮಾಗಿ ನೋಡ್ಕೊಂತಾನಪ್ಪ. ನಿಮ್ಮನ್ನ ಕೊಟ್ಟು ಮದುವೆ ಮಾಡಿರಿ ಹುಡುಗನಿಗೆ. ಚೆನ್ನಾಗಿದ್ದೀರಣ್ಣ, ನನ್ನ ಹೆಸರು ವಿಕ್ಕಿ ಅಂತ ಹೇಳಿ. ಹ್ಞೂ ಚೆನ್ನಾಗಿದ್ದೀವಪ್ಪ, ಚೆನ್ನಾಗಿದ್ದೀವಿ. ಏನು ಕೆಲಸ ಮಾಡ್ತೀಯಪ್ಪ ನೀನು? ಲ್ಯಾಬ್ಗೆ ಹೋಗ್ತಾನೆ, ಚೆನ್ನಾಗಿ ಓದಿ ಒಳ್ಳೆ ಕೆಲಸ ತಗೊಂಡವನೇ. ಇನ್ನೂ ಪ್ರೈವೇಟಾಗಿ ಹೋಗ್ತಾ ಇದ್ದಾನೆ ಸದ್ಯಕ್ಕೆ. ಅವ್ರ ಅಣ್ಣಗೆ ಒಬ್ಬನಿಗೆ ಗೌರ್ಮೆಂಟ್ ಕೆಲಸ ಆಗೈತೆ, ಅವ್ರದ್ದು ಇನ್ನೂ ಸಂಬಳ ಕಮ್ಮಿ, ಇವ್ರಿಗೆ ಸ್ವಲ್ಪ ಜಾಸ್ತಿ. ಯಾಕಂದರೆ ಪ್ರೈವೇಟಾಗಿ ಮಾಡ್ತಾ ಇದ್ದಾರಲ್ಲ, ಸ್ವಲ್ಪ ಜಾಸ್ತಿ ಸಂಬಳ ಇರೋದು. ಹೇಳಬೇಕು ಗಿರಿಯಣ್ಣ, ನಾನು ಹೇಳ್ತೀನಿ, ಈ ಹುಡ್ಗಂಗೆ ಅಲ್ಲೇ ಮದುವೆ ಆಗೈತೆ. ಮದುವೆ ಆಗಿ ಮೊನ್ನೆ ಡೈವರ್ಸ್ ಆಯಿತು. ಮದುವೆ ಆಗೈತಾ ಚಿಕ್ಕ ಯಜಮಾನ್ರೆ? ಮದುವೆ ಆಗಿದ್ದರೆ ನನಗೆ ಯಾಕೋ ಮದುವೆ ಆಗಿರೋರು ಅಂದರೆ ಇಷ್ಟ ಆಗಲ್ಲ ಚಿಕ್ಕ ಯಜಮಾನ್ರೆ. ನಾನು ಇರೋದು ಹೇಳ್ತೀನಿ, ನೀವು ಬೆಳಗ್ಗೆ ಏನು ಹೇಳಲಿಲ್ಲ ನನ್ನ ಹತ್ರ. ಒಂದು ಹುಡ್ಗಂಗೆ ಕರ್ಕೊಂಬರ್ತೀನಿ ಗಿರಿಯಣ್ಣ, ಮನೆ ಹತ್ರ ಇರು ಅಂತ ಹೇಳಿ ಹೇಳಿದೆ ಅಷ್ಟೇ. ಆದರೆ ಮದುವೆ ಆಗೈತಿ ಅಂತೇಳಿ ಏನೂ ಹೇಳಲಿಲ್ಲಲ್ಲ ಚಿಕ್ಕ ಯಜಮಾನ್ರಿ ನೀವು. ಇಲ್ಲಿ ನೋಡ್ರಿ ಗಿರಿಯಣ್ಣ, ನೀವು ಮದುವೆ ಆಗೈತೆ ಅಂದಿದ ತಕ್ಷಣ ಶಾಕ್ ಆಗಿಬಿಟ್ರಿ. ಎಂಥವ್ರಿಗೂ ಆಗಲಿಲ್ಲ, ನಿಮ್ಮ ಜಾಗದಲ್ಲಿ ಯಾರೇ ಇದ್ದಾರೆ ಅಂತಂದ್ರು ಮದುವೆ ಆಗಿ ಡಿವೋರ್ಸ್ ಆಗೈತೆ ಅಂತಂದರೆ ಅನುಮಾನನೇ ಹೆಣ್ಣು ಕೊಡೋದಕ್ಕೆ. ಗೊತ್ತು ನಿಮ್ಮ ಮನಸ್ಸು ಹಂಗೆ ಅನಿಸುತ್ತೆ ಅಂತೇಳಿ ನನಗೆ ಗೊತ್ತು. ನಾನೇ ನಿನ್ನ ಜಾಗದಲ್ಲಿ ನಾನೇ ಇದ್ದಿದ್ರು ನನಗೂ ಹಾಗೆ ಅನ್ನಿಸ್ತಾ ಇತ್ತು. ಆದರೆ ಇವು ಹುಡ್ಗಂದು ಏನೋ ತೊಂದರೆ ಇಲ್ಲ, ಭಾಳ ಒಳ್ಳೆ ಹುಡುಗ. ನಾನು ಬರೆದು ಕೊಡ್ತೀನಿ ಬೇಕಾದರೆ, ಏನಾದರೂ ಮುಂದೆ ನಾನು ಇದಕ್ಕೆ ಜವಾಬ್ದಾರಿ ಅಂತ ನಾನು ಜವಾಬ್ದಾರಿ ತಗೊಳ್ತೀನಿ. ಜವಾಬ್ದಾರಿ ತಗೊಂಡು ಬೇಕಾದರೆ ಇಲ್ಲಿ ನೋಡ್ರಿ ರಿಜಿಸ್ಟ್ರ್ ಮಾಡಿಸಿ ಮದುವೆ ಮಾಡಿಸ್ತೀನಿ. ಇದಕ್ಕೇನಾದರೂ ತೊಂದರೆ ಆದರೆ ನಾನು ಜವಾಬ್ದಾರಿ ಅಂತ ನಾನು ಬರೆಸ್ತೀನಿ ಬೇಕಾರೆ. ಭಾಳ ಒಳ್ಳೆ ಹುಡುಗ. ಆ ಹುಡುಗಿ ಸ್ವಲ್ಪ ಹಿಂಗೆ ಜಂಬ ದೌಲತ್ತಿಂದನ ಅದು ಹಿಂಗೇನೆ ಸುಮ್ಮನೆ ಮಾತಾಡಿ ಜಗಳ ಮಾಡಿಕೊಂಡು ಇಲ್ಲದೆಲ್ಲ ಸಮಸ್ಯೆಗಳು ಮಾಡಿಕೊಂಡು ಆ ಹುಡುಗಿ ಇಲ್ಲದೆಲ್ಲ ತೊಂದರೆ ಮಾಡ್ಕೊಂಡು ಡೈವರ್ಸ್ ತಗೊಳ್ತು. ಆ ದುಡ್ಡಿನ ಆಸೆಗೋಸ್ಕರ ಡೈವರ್ಸ್ ತಗೊಳ್ತು. ಅಲ್ಲ, ನನಗೂ ಇವಾಗ ನಮ್ಮ ಮಗಳು ಬಿಟ್ಟರೆ ಇನ್ಯಾರೂ ಇಲ್ಲ. ನನ್ನ ಮಗಳಿಗೆ ಅವ್ರ ಅಮ್ಮ ಇಲ್ಲ. ಈಗ ಕಷ್ಟ ಸುಖ ಎಲ್ಲ ನೋಡ್ಕೋಬೇಕು. ಯಾರು ನೋಡ್ಕೊಂತಾರೆ ಚಿಕ್ಕ ಯಜಮಾನ್ರೆ? ಇವಾಗ ಹಿಂಗೆಲ್ಲ ಆಗೈತೆ ಅಂತಂದರೆ ನನಗೆ ಯಾಕೋ ಒಂಥರ ಅನುಮಾನ ಆದಂಗೆ ಆಗ್ತೈತೆ. ನನಗೂ ಅಮ್ಮ ಇಲ್ಲ ಅಣ್ಣ, ನಾನು ಇರೋದು ಹೇಳ್ತೀನಿ. ಅದ್ರ ನೋವೇನಂತ ನನಗೂ ಗೊತ್ತು. ನನಗೂ ನಾವು ಚಿಕ್ಕವರು ಇದ್ನಾನ ನಾವು ನೋಡೇ ಇಲ್ಲ ನಮ್ಮ ಅಮ್ಮನ ಮಕ್ಕ ಸರಿಯಾಗಿ, ನಮಗೇನು ನೆನಪೇ ಇಲ್ಲ. ಅಷ್ಟು ನಾವು ಚಿಕ್ಕವರಿದ್ದಾಗ ನಮ್ಮ ಅಮ್ಮ ತೀರ್ಕೊಂಡಿದ್ದು, ನಮ್ಮ ಅಪ್ಪನೇ ನಮ್ಮನ್ನು ಸಾಕಿ ಸೆಲ್ವಿ ನಮ್ಮನ್ನೆಲ್ಲ ಓದಿಸಿರೋದಾಗಲಿ. ನಮ್ಮ ಅಪ್ಪಯ್ಯ ಇನ್ನೊಂದು ಮದುವೆ ಆಯಿತು, ನಾವು ಸ್ವಲ್ಪ ಚಿಕ್ಕವ್ರು ಇರಬೇಕಾರ್ಲೇ ಮದುವೆ ಆಯ್ತು. ನಾವು ಒಂದು 5ನೇ ಕ್ಲಾಸ್ 6ನೇ ಕ್ಲಾಸ್ ಇದ್ವಿ, ಆವಾಗಲೇ ನಮ್ಮ ಅಪ್ಪಯ್ಯ ಮದುವೆ ಆಯಿತು. ನಮ್ಮ ಚಿಕ್ಕಮ್ಮ ಅವರು ಇದ್ದಾರೆ, ನೋಡ್ಕೊಂಡ್ರು ಅವರು. ಇವಾಗ ಅವ್ರಿಗೊಂದು ಹೆಣ್ಮಗಳು ಇದ್ದಾಳೆ, ಅವಳನ್ನ ಹಾಸ್ಟ್ಲಿಗೆ ಹಾಕಿದ್ದೀವಿ. ನಮ್ಮ ಅಣ್ಣನ ಮದುವೆ ಆಗ್ಯವನೇ. ನಮ್ಮ ಅತ್ತಿಗೆ ತುಂಬ ಒಳ್ಳೆಯವರು, ನಾನು ಒಳ್ಳೆಯವನೇನೆ. ನಮ್ಗೆ ನೋಡ್ರಿ, ನಾನು ನಮ್ಮ ಅಣ್ಣ ಯಾವುದೇ ಒಂದು ಕುಡಿಯೋದಾಗಲಿ ಮತ್ತು ಯಾವುದೇ ಬ್ಯಾಡ್ ಹ್ಯಾಬಿಟ್ ಇಲ್ಲ ಅಣ್ಣವ್ರೆ. ಇರೋದು ಹೇಳಬೇಕು, ಸುಮ್ಮನೆ ಇಲ್ಲೋದು ನಾನು ಹಂಗೆ ನಾನು ಹಿಂಗೆ ಅಂತೇಳಿ ಬಿಲ್ಡಪ್ ಕೊಟ್ಟರೆ ಆಗಲ್ಲ. ನಾನು ಇರೋ ಪರಿಸ್ಥಿತಿ ಹೇಳ್ತೀವಿ. ಈಗ ನಮ್ಮದು ಮನೆ ಇರಲಿಲ್ಲ, ಇವಾಗ ಸೈಟ್ ತೊಗೊಂಡಿದ್ವಿ. ನಾನು ನಮ್ಮ ಅಣ್ಣ ಸೇರಿ ಸೈಟ್ ತೊಗೊಂಡಿದ್ದೀವಿ. ಇಬ್ಬರು ಒಂದೇ ಹತ್ರ ಮನೆ ಕಟ್ಟಬೇಕು ಅಂತಲೂ ಇದ್ದೀವಿ. ಇವಾಗ ನಮ್ಮದು ಜಮೀನು ಬೇರೆ, ಇವಾಗ ರೋಡ್ ಸೈಡಿಗೆ ಬಂದೈತೆ, ಕೋಟಿಗಟ್ಟಲೆ ಬೆಲೆ ಬಾಳುತ್ತೆ. ಅದಕ್ಕೇ ಅದನ್ನ ಉಳಿಸ್ಕೊಂಡು ಹೋಗೋಣ ಅಂತೇಳಿ ನಾವೇನೇ ಆತೆ ಮಾರ್ಕೊಂಡು ತಿಂದಿಲ್ಲ. ನಾನು ನಮ್ಮ ಅಣ್ಣ ಇನ್ನೂ ಬಾಡಿಗೆ ಮನೆಯಲ್ಲೇ ನಾವಿರೋದು, ಈಗಲೂ ಬಾಡಿಗೆ ಮನೆಯಲ್ಲೇ ಇದ್ದೀವಿ. ಅದಿನ್ನೂ ಇವಾಗ ಸದ್ಯಕ್ಕೆ ಜಮೀನು ವಿಷಯ ಬಂದೈತೆ. ಆ ಹುಡುಗಿಗೆ ಅದರಲ್ಲಿ ಏನೇ ತೊಂದರೆ ಇಲ್ಲ ಅಂತ ಹೇಳಿ, ಇದರಲ್ಲಿ ಏನೂ ಭಾಗ ಇಲ್ಲ, ನಮ್ಮ ಜಮೀನಲ್ಲಿ ಏನೂ ಭಾಗ ಇಲ್ಲ ಅಂತೇಳಿ ಬರೆಸ್ಕೊಂಡಿದ್ದೀವಿ. ಆ ಹುಡುಗಿ ಹತ್ರ ಡೈವರ್ಸ್ ಆಗೈತೆ ಆಲ್ರೆಡಿ, ಅಲ್ಲೇ 5 ಲಕ್ಷ ಕೊಟ್ಬಿಟ್ಟು ಡೈವರ್ಸ್ ತೊಗೊಂಡಿದ್ದೀವಿ. ಏನೂ ಸಮಸ್ಯೆ ಇಲ್ಲ. ನಿಮ್ಮ ಮಗಳನ್ನ ನಾನು ತುಂಬ ಚೆನ್ನಾಗಿ ನೋಡ್ಕೊತೀನಿ. ತಾಯಿ ಇಲ್ಲದ ಮಗಳಿಗೆ ಇವತ್ತು ನಿಜವಾಗ್ಲೂ ನಾನು ಕೈ ಹಿಡ್ದು ಚೆನ್ನಾಗಿ ನೋಡ್ಕೊತೀನಿ ಅಣ್ಣವ್ರೆ. ನಿಮ್ಮ ಮಗಳನ್ನ ಏನಾದರೂ ಕೊಟ್ಟು ನನಗೆ ಮದುವೆ ಮಾಡಿದ್ರೆ ನಾನು ತುಂಬ ಚೆನ್ನಾಗಿ ನೋಡ್ಕೊತೀನಿ ನಿಮ್ಮ ಮಗಳನ್ನ. ಅಲ್ಲ ಚಿಕ್ಕ ಯಜಮಾನ್ರೆ, ನೀವು ಹೇಳ್ತಾ ಇದ್ದೀರಾ ಅಂತಂದರೆ ನನಗೆ ನಂಬಿಕೆ ಬರುತ್ತೆ. ನಾನು ಯಾರನ್ನೂ ನಂಬಲ್ಲ, ನಾನು ನಿಮ್ಮನ್ನೇ ನಂಬೋದು. ಈಗ ಅಮ್ಮವ್ರೂ ಒಳ್ಳೆಯವರೇನೆ. ಇವತ್ತು ನಮ್ಮ ಮಗಳಿಗೆ ಎಷ್ಟು ಚೆನ್ನಾಗಿ ನೋಡ್ಕೊಂಡವ್ರೆ, ಅವರು ಒಳ್ಳೆಯವರು. ಅದಕ್ಕೇ ನೀವು ಒಳ್ಳೇದು ಮಾಡಿದ್ರೆ ಇವತ್ತು ನಿಮ್ಮಿಂದ ನಮ್ಗೆ ಒಳ್ಳೇದು ಆಗೈತೆ. ನಿಮ್ಮನ್ನು ನಂಬ್ತೀವಿ, ಆದ್ರೆ ನನಗೊಂಥರ ಅನುಮಾನ. ಯಾಕೋ ಏನೋ ನಮ್ಮ ಹೀರೋಳೊಬ್ಬ ಮಗಳು
ಅಂತ ಅನಿಸುತ್ತೆ ಚಿಕ್ಕ ಯಜಮಾನ್ರೆ. ಅನುಮಾನನೇ ಬೇಡ, ಹುಡುಗನ ಬಗ್ಗೆ ಅನುಮಾನನೇ ಬೇಡ. ಅವ್ರ ಮನೆಯಾಗೆ ಸ್ವಲ್ಪ ಇವ್ರು ಚಿಕ್ಕಮ್ಮ ಇದ್ದಾರಲ್ಲ, ಅವ್ರ ತಮ್ಮನಿಗೆ ಆಕ್ಸಿಡೆಂಟ್ ಆಗಿತ್ತು. ಅವ್ರು ಬೇಡ ಇನ್ನೊಂದು ಸ್ವಲ್ಪ ದಿನ ಬೇಡ ಬೇಡ ಅಂತ ಹೇಳ್ತಿದ್ರು. ನಾವು ಬಾರಪ್ಪ ನೋಡ್ಕೊಂಬರೋಣ, ಅನ್ನೋದಕ್ಕೆ ನೀನು ಫೋನ್ ಮಾಡಿದ್ನಾ, ಬಾ ಸುಮ್ಮನೆ ಹೋಗಿ ಒಂದ್ಸತಿ ನೋಡ್ಕೊಂಬರೋಣ ಅಂತ ಬಂದೆ. ಕವನ ಚೆನ್ನಾಗಿದೆಯೇನಮ್ಮ? ಹ್ಞೂ ಅಣ್ಣ, ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ನಿನ್ನೆ ಫೋಟೋ ಕಳಿಸಿದ್ದೀನಲ್ಲಮ್ಮ ಕವನ ಈ ಹುಡುಗಂದ, ನೋಡ್ದಾ? ಹೇಗೆ ಅನ್ನಿಸ್ತು? ನೋಡಿದೆ, ತುಂಬ ಇಷ್ಟ ಆದರೂ ನನಗೇನೋ. ನೋಡೋಣ, ನಿಮ್ಮ ಮಗಳಿಗೂ ತುಂಬ ಇಷ್ಟ ಆಗೈತೆ ಗಿರಿಯಣ್ಣಯ್ಯ. ನೋಡು ನಿನಗೆ ಹೆಂಗೆ ಅನಿಸುತ್ತೆ ನೋಡಿ ಹೇಳು. ನಾನು ಭರವಸೆ ಕೊಡ್ತೀನಿ, ನಾನು ಇದಕ್ಕೆ ಹೊಣೆ ಹಾಕ್ತೀನಿ. ಏನು ತೊಂದರೆ ಆದರೂ ನಾನು ಓದ್ಕೊಂತೀನಿ. ಮುಂದೆ ಏನೇ ತೊಂದರೆ ಬರಲಿ, ನನ್ನ ಆಸ್ತಿ ಬೇಕಾದ್ರೆ ಅರ್ಧ ಭಾಗ ಬರೆದು ಬಿಡ್ತೀನಿ ಕವನಿಗೆ. ಏನಾದ್ರು ಇವನಿಂದ ತೊಂದರೆ ಆಯಿತು ಅಂತಂದ್ರೆ ನನ್ನ ಆಸ್ತಿಗೆ ಅರ್ಧ ಭಾಗ ಬರಿತೀನಿ ಅಣ್ಣ, ಅರ್ಧ ಭಾಗ ಬರಿತೀನಿ. ಇವತ್ತು ತಾಯಿ ಇಲ್ಲದ ಮಗಳಿಗೆ ನಾನು ಕೆಟ್ಟದ್ದು ಮಾಡಬೇಕು ಅನ್ನೋದು ನನ್ನ ಮನಸ್ಸಲ್ಲಿ ಉದ್ದೇಶವೇ ಇಲ್ಲ. ನನಗೆ ಒಳ್ಳೇದು ಮಾಡಬೇಕು. ತಾಯಿ ಇಲ್ಲದ ಮಗಳು ಇವಳು ಚೆನ್ನಾಗಿರ್ಬೇಕು, ಈ ಹುಡುಗಿನೂ ಚೆನ್ನಾಗಿರ್ಬೇಕು, ಇವನು ಚೆನ್ನಾಗಿರ್ಬೇಕು. ಇವನು ತುಂಬ ಒಳ್ಳೆ ಮನುಷ್ಯ. ಇವನಿಗೆ ಈ ರೀತಿ ಅನ್ಯಾಯ ಆಗಿರೋದು ನೋಡಿ ನನಗೆ ಸಹಿಸ್ಕೊಂಡಿರೋಕ್ಕಾಗ್ದಿಲ್ಲದಕ್ಕೆ ಒಳ್ಳೆ ಹುಡುಗ ಒಳ್ಳೇದು ಮಾಡಬೇಕು ಈ ಹುಡುಗನಿಗೆ ಅಂತ ಹೇಳಿ ನಾನು ಮದುವೆ ಮಾಡಿಸ್ತಾ ಇರೋದು ಅಷ್ಟೇ. ನನಗೇನು ಬೇರೆ ಉದ್ದೇಶ ಏನೂ ಇಲ್ಲ. ಒಳ್ಳೆ ಹುಡುಗ ಒಳ್ಳೇದು ಮಾಡಬೇಕು ಅನ್ನೋದು ನನ್ನ ಮನಸ್ಸಿಗೆ ಬಂದೈತೆ, ಮಾಡ್ತೀನಿ ಅಂತ ತಗೊಂಡಿದ್ದೀನಿ ಅಷ್ಟೇ. ನಾನು ಹುಡುಗನಿಗೆ ಮದುವೆ ಮಾಡಬೇಕು, ಒಳ್ಳೆ ಹುಡುಗ ಮದುವೆ ಮಾಡಬೇಕು ಇವನಿಗೆ ಅಂತಲೇ ನಾನು ತುಂಬ ಹಠ ಮಾಡ್ತಾಯಿದ್ದೀನಿ. ನನ್ನ ಮನ್ಸಿಗೆ ತುಂಬ ಛಲ ಐತೆ, ಮಾಡಬೇಕು ಇವ್ನಿಗೆ ಮದುವೆ ಮಾಡಲೇಬೇಕು ಅಂತ. ನಾನು ಒಳ್ಳೆಯವನಾಗಿರೋದಕ್ಕೆ ಮಾಡೋಕ್ಕೆ ನಾನು ಇಷ್ಟೊಂದು ಇದು ಮಾಡ್ತಿರೋದು. ಕೆಟ್ಟವ್ರು ಅಂತ ಇಂಥವ್ರು ಆದ್ರೆ ನನಗೆ ಗೊತ್ತಲ್ಲ ನಾನು ಹೆಂಗೆ ಅಂತ ಗಿರಿಯಣ್ಣ. ಗೊತ್ತೇಳು ನೀನು ಎಂಥ ಮನುಷ್ಯ ಅಂಬೋದು ಗೊತ್ತು. ಸರಿ ಆಯ್ತಪ್ಪ, ನಾನು ನನ್ನ ಮಗಳ ಹತ್ರ ಎಲ್ಲ ಮಾತಾಡ್ಕೊಂಡು ಫೋನ್ ಮಾಡ್ತೀನಿ, ಹೇಳಿ ನಿನಗೆ. ಸರಿ ಫೋನ್ ಮಾಡ್ತೀನಿ. ಸರಿ ಆಯ್ತು ಹೇಳು, ಫೋನ್ ಮಾಡಿರಿ. ಈಗ ನಿಮ್ಮ ಮಗಳಿಗೂ ಒಳ್ಳೇದು ಮಾಡಬೇಕು, ಇವನಿಗೂ ಒಳ್ಳೇದು ಮಾಡಬೇಕು ಅನ್ನೋದೇ ನನಗಿರೋದು ನನ್ನ ಮನಸ್ಸಲ್ಲಿ. ನೋಡಿರಿ ನಿಮ್ಗೆ ಏನು ಅನಿಸುತ್ತೆ ಅಂತೇಳಿ ನನಗೆ ಫೋನ್ ಮಾಡಿರಿ. ನಾವು ಬರೋಂಗಿರಲಿಲ್ಲ, ಸುಮ್ಮನೆ ನೋಡ್ಕೊಂಡು ಹೋಗೋಣ ಅಂತೇಳಿ ಬಂದ್ವಿ. ಇನ್ನೊಂದು ಸತಿ ಇನ್ನೊಂದು 2 ದಿವಸ ಬಿಟ್ಟು ಫೋನ್ ಮಾಡಿರಿ. ಸರಿ ಚಿಕ್ಕ ಯಜಮಾನ್ರೆ, ಮಾಡ್ತೀನಿ. ನಿಮ್ಮ ಮೇಲೆ ನಂಬಿಕೆ ಐತೆ, ನಾನು ನಿಮ್ಮನ್ನು ನಂಬ್ತೀನಿ. ಈಗ ದೇವ್ರನ್ನ ಹೆಂಗೆ ಬಿಟ್ಕೊಡಲ್ವ ಹಂಗೆ ನಿಮ್ಮನ್ನು ನಾವು ಬಿಟ್ಕೊಡಲ್ಲ. ನೀವಿದ್ರೇ ನಮಗೆ ಅಲ್ಲ, ಈಗ ದೇವ್ರಿದ್ರೇ ಅಲ್ಲ ಅಂತಾರಲ್ಲ, ಹಂಗೆ ನೀವಿದ್ರೇ ನಮಗೆ ಅಲ್ಲ. ನನ್ನ ಮಗಳಿಗೆ ಇವತ್ತು ನೀವು ಕಿವಿವಾಲೆ ಮಾಡಿಸಿದ್ರ, ಎಷ್ಟೊಂದು ಇವತ್ತು ಚಿಕ್ಕ ಅಮ್ಮವರು ಎಷ್ಟೊಂದು ಒಡವೆ ಕೊಟ್ಟವ್ರೆ, ಕಾಲು ಚೇನು ಅದು ಇದು ಮಸ್ತ ತಗೊಂಬಂದು ಕೊಟ್ಟವ್ರೆ. ಇವತ್ತು ನೀವು ನಮಗೆ ಆಗಿದ್ದೀರ ಕಷ್ಟಕ್ಕೆ, ಕಷ್ಟಕ್ಕೆ ಆಗಿದ್ದೀರ ಚಿಕ್ಕ ಯಜಮಾನ್ರೆ. ನಿಮ್ಮನ್ನಂತೂ ಬಿಡಲ್ಲ, ಕೈ ಬಿಡಲ್ಲ. ನಾನು ಫೋನ್ ಮಾಡ್ತೀನಿ ಚಿಕ್ಕ ಯಜಮಾನ್ರೆ, ಫೋನ್ ಮಾಡ್ತೀನಿ. ಕಾಪಿ ಮಾಡಾಗಮ್ಮ, ಬಿಡ್ರಿ ಅಣ್ಣ, ಕಾಫಿ ಎಲ್ಲ ಏನು ಬೇಡ, ಹೋಗ್ತೀವಿ. ಸುಮ್ಮನೆ ಬಂದ್ವಿ ಹಿಂಗೆ ನೋಡ್ಕೊಂಡು ಹೋಗೋಣ, ಹಂಗೆ ಜಮೀನು ಕಡೆ ಬರಬೇಕಾಗಿತ್ತು, ಅದಕ್ಕೆ ಬಂದಿದ್ದೆ. ಫೋನ್ ಮಾಡ್ತೀನಿ ಹೇಳ. ಸರಿ ಚಿಕ್ಕ ಯಜಮಾನ್ರೆ, ಆಯಿತು. ಬರ್ತೀವಣ್ಣ. ಸರಿಯಪ್ಪ ಆಯಿತು, ಒಳ್ಳೇದಾಗಲಿ, ಹೋಗಿ ಬರ್ರಿ. ಹೋಗಪ್ಪ ಅತ್ಲಾಗೆ, ನನ್ನ ಮದುವೆ ಆಗಲ್ಲ ಅಂದಂಗೆಲ್ಲ ಏನು ಹಂಗೇನು ಮದುವೆ ಆಗು ಅಂತೆ. ನನ್ನ ಮದುವೆ ಆದ್ರೆ ನಿನ್ನ ಯಾರಪ್ಪ ನೋಡ್ಕೊಂತಾರೆ? ನನ್ನ ಬಗ್ಗೆ ಯೋಚನೆ ಮಾಡಬೇಡಮ್ಮ, ನನ್ನ ಬಗ್ಗೆ ನೀನು ಯೋಚನೆ ಮಾಡಬೇಡ, ನಾನು ಹೆಂಗೆ ಮಾಡ್ಕೊಂಡು ಉಣ್ತೀನಿ. ಸುಮ್ಮನಿರಪ್ಪ, ನಾನಿಲ್ಲ ಅಂದರೆ ಇಕ್ಕೊಂಡೆ ಉಂಬಲ್ ನೀನು. ನನಗೆ ಮದುವೆ ಆಗೋಕ್ಕೆ ಇಷ್ಟಿಲ್ಲ, ನನ್ನ ಮದುವೆ ಆಗಲ್ಲ, ನಾನು ಬಿಟ್ಟು ಹೆಂಗೆ ಹೋಗೋಣ ನಿನ್ನ? ಇವಾಗ ಚಿಕ್ಕ ಯಜಮಾನ್ರು ಕರ್ಕೊಂಬಂದವ್ರೆ ಅಂದರೆ ಒಳ್ಳೆ ಸಂಬಂಧ, ಮದುವೆ ಆಗೈತಂತೆ, ಹುಡುಗ ತುಂಬ ಒಳ್ಳೆಯವನಂತೆ. ನೋಡಮ್ಮ, ನೋಡಿ ಸುಮ್ಮನೆ ಮದುವೆ ಆಗಿ ಚೆನ್ನಾಗಿರೋದು ಕಲಿ. ಚಿಕ್ಕ ಯಜಮಾನ್ರು ಹೇಳ್ತಾರೆ ನನ್ನ ಆಸ್ತಿಗೆ ಅರ್ಧ ಭಾಗ ಬರ್ಕೊಡ್ತೀನಿ ಅಂತ ಹೇಳ್ತಾ ಇರ್ಬೇಕಾರೆ ಅವರು ಏನು ಇವತ್ತು ನಾವು ಒತ್ತಿ ಅವ್ರನ್ನ ಪ್ರಶ್ನೆ ಮಾಡೋದು ಸರಿ ಇಲ್ಲ. ಅವರು ಚಿಕ್ಕ ಯಜಮಾನ್ರು ನಂಬಿದ್ದೀವಿ, ಇವತ್ತು ನಮಗೆ ಕಷ್ಟ ಸುಖಕ್ಕೆ ಆಗ್ಯವ್ರೆ. ನಿನಗೆ ನೋಡಮ್ಮ ಅವನ ಜೊತೆ ಇಷ್ಟೊಂದು ಬಂಗಾರದ ರೇಟ್ನಾಗೆ ಕಿವಿಗಳ ಮಾಡಿಸ್ಕೊಟ್ರು, ಕಾಲು ಚೇನ್ ತಗೊಂಬಂದು ಕೊಟ್ಟರು. ಇವ್ರು ಹೆಂಡ್ತಿ ಎಷ್ಟು ಒಳ್ಳೆಯವ್ರು, ಎಷ್ಟು ನಮ್ಮ ಕಷ್ಟ ಸುಖಕ್ಕಾಗ್ಯವ್ರೆ, ನೋಡ್ಕೊಂಡವ್ರೆ. ನೋಡು ಒಂದಿಟ್ಟು ಯೋಚನೆ ಮಾಡು. ನೀನು ನನ್ನ ಬಗ್ಗೆ ಮಾತ್ರ ಯೋಚನೆ ಮಾಡಬೇಡ ನೀನು. ನೀನು ನನ್ನ ಬಗ್ಗೆ ಯೋಚನೆ ಮಾಡಬೇಡ ನೀನು. ನಿನ್ನ ಮದುವೆ ಆಗಿ ನೀನು ಚೆನ್ನಾಗಿರೋದ್ರ ಬಗ್ಗೆ ನೀನು ಯೋಚನೆ ಮಾಡು. ಇಲ್ಲ ಕಣಪ್ಪ, ನಾನು ಆಗಲ್ಲ. ನೀನು ಯಾರು ನೋಡ್ಕೊಂತಾರೆ ಅನಿಸುತ್ತೆ. ಆ ಹುಡುಗಿ ಒಳ್ಳೆಯವಳಲ್ವ ಇಂತಿ, ಅದಕ್ಕಾಗಿನ ಡೈವರ್ಸ್ ಕೊಟ್ಟಿರೋದು. ಭಾಳ ಒಳ್ಳೆ ಹುಡುಗ ಅಂತೆ ಕಣಮ್ಮ. ಚಿಕ್ಕ ಯಜಮಾನ್ರು ಹಂಗಿಲ್ದಲ್ಲೇ ಹೇಳ್ತಿರ್ಲಿಲ್ಲ, ಒಳ್ಳೆ ಹುಡುಗ, ಅವ್ನಿಗೂ ಒಳ್ಳೇದು ಮಾಡಬೇಕು, ನಿನ್ನ ಮಗಳಿಗೂ ಒಳ್ಳೇದು ಮಾಡಬೇಕು ಅಂತ ಅವರು ತುಂಬ ಇಷ್ಟಪಡ್ತಾರೆ. ಮದುವೆ ಮಾಡ್ದಂಗೆ ಅದು ಹೆಂಗೆ ಇಕ್ಕೆಂಬ್ತೀವಿ, ಮದುವೆ ಮಾಡಲೇಬೇಕು. ಈಗೇನೋ ಹಂಗೆ ಆಗಲ್ಲ ಅಂತೈತೆ, ಮುಂದೆ ಆಗಲಿಲ್ಲ ಅಂತಂದರೆ ಮುಂದೆ ಯಾರು ಕಷ್ಟ ಸುಖ ನೋಡ್ಕೊಂತಾರೆ, ಆ ಹುಡುಗಿನ ಯಾರು ನೋಡ್ತಾರೆ ಅಂತ ಹೇಳ್ತಾರೆ ಚಿಕ್ಕ ಯಜಮಾನ್ರು. ನೀನು ಆಗಲ್ಲ ಅಂತೀಯ, ನೀನು ಈಗ್ಲಿಂದ ನೋಡ್ಕೊಬಾರ್ದು ಕಣಮ್ಮ, ಮೊದಲು ನೋಡ್ಕೊಬೇಕು. ನಾನೇನು ವಯಸ್ಸು ಐತಿವ ತೀರ್ಥ ನಾಳೆಗೆ ಹೋಗ್ತೀನಿ, ನೀನು ಆಗಬೇಕು, ಆಗಿ ನಿನ್ನ ಜೀವನ ನೀನು ರೂಪಿಸ್ಕೋಬೇಕು. ಅಲ್ಲ ಅಮ್ಮ ಇದ್ದಿದ್ರೆ ಏನು ಅನ್ನಿಸ್ತಿರ್ಲಿಲ್ಲ, ಅಮ್ಮ ಇಲ್ವಲ್ಲ ಅದಕ್ಕೆ. ಬೇಜಾರಾಗ್ಬೇಡ, ಸುಮ್ಮನಿರು. ನಾನೆಲ್ಲ ಇಲ್ವೇ, ನಾನೆಲ್ಲ ಇರ್ಬೇಕಾದ್ರೆ ನೀನು ಯೋಚನೆ ಮಾಡಬೇಡ, ಸುಮ್ಮನಿರು. ಒಳ್ಳೆ ಹುಡುಗನ ಮೇಲೆ ಆಗಿಬಿಡ್ಬೇಕು ಸುಮ್ಮನೆ. ನೋಡೋಣ ತಡಿ, ಇನ್ನು ಮಾತಾಡೋಣ ಹೆಂಗೆ ಏನು ಅಂತೇಳಿ ವಿಚಾರಿಸೋಣ, ಕೇಳೋಣದೇಲೆ. ಸುಮ್ಮನಿರು, ಈಗಲೇ ಏನು ಆ ಥರ ಇಲ್ಲ, ಸುಮ್ಮನಿರು, ಕೇಳೋಣದೇಲೆ. ಚಿಕ್ಕ ಯಜಮಾನ್ರು ಹೇಳ್ಯಾರ ಅಂದ್ರೆ ನನಗೇನ ಅಲ್ಲಿ ನಾನು ಮುಂದಕ್ಕೆ ಮಾತಾಡೋದೇ ಇಲ್ಲ. ನನಗೆ ನಮ್ಮ ಅಮ್ಮ ಬೇರೆ ಇಲ್ಲ, ಅದಕ್ಕೇ ನಮ್ಮ ಅಪ್ಪನ ಬಿಟ್ಟು ನನಗೆ ಹೋಗೋಕ್ಕೆ ಬೇಜಾರ. ನಮ್ಮ ಅಪ್ಪಗೆ ಅಡುಗೆ ಮಾಡಿ ಕರಿಲ್ಲ, ಯಾರೂ ಇಲ್ಲ.
ನಮ್ಮ ಅಮ್ಮಯ್ಯ ತೀರ್ಕೆಣೈತೆ. ನಮ್ಮ ಅಮ್ಮಗೆ ಚೆನ್ನಾಗಿರ್ಲಿಲ್ಲ, ಕ್ಯಾನ್ಸರ್ ಆಗಿತ್ತು. ಕ್ಯಾನ್ಸರ್ ಆಗಿ ನಮ್ಮ ಅಮ್ಮಯ್ಯ ಸತ್ತೋಗೈತೆ. ಅದಕ್ಕೇನೆ ನನಗೆ ಒಂಥರ ಬೇಜಾರು. ಏನಪ್ಪ ಮಾಡೋಣ, ನಮ್ಮ ಅಪ್ಪನ ಬಿಟ್ಟು ಹಂಗೆ ಹೋಗೋಣಪ್ಪ ಅನ್ನಿಸ್ತೈತೆ. ಅದಕ್ಕೆ ನನಗೆ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ. ಏನು ಮಾಡೋದು, ನೋಡ್ತಾ ಇರ್ರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.